ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಸುಟ್ಟ ಗಾಯಗಳಾದಾಗ ನಮಗೆಲ್ಲ ನಾವು ಕಂಗಾಲಾಗ್ಬಿಡ್ತೇವೆ. ಸುಟ್ಟ ಗಾಯ ಆದಾಗ ತುಂಬ ಸುಟ್ಟಿದ್ರೆ ನಾವು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಫಸ್ಟ್ ಏಡನ್ನು ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸುಟ್ಟ ಆದ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಸಣ್ಣ ಪುಟ್ಟ ಸುಟ್ಟ ಗಾಯ ಆದರೆ ಮನೆಯಲ್ಲೇ ಕಡಿಮೆ ಆಗುತ್ತೆ. ಸುಟ್ಟ ಗಾಯ ಆದಾಗ ಮೊದಲನೇದಾಗಿ ತಣ್ಣೀರನ್ನು ಹಾಕುವಂಥದ್ದು ಅಥವಾ ಐಸ್ ಕ್ಯೂಬನ್ನು ಸೇರಿಸಿದಂತಹ ತಣ್ಣೀರನ್ನು ಹಾಕುವಂಥದ್ದು ಅಥವಾ ಐಸ್ ಕ್ಯೂಬನ್ನು ಆ ಭಾಗದಲ್ಲಿ ಇಡುವಂಥದ್ರಿಂದಾಗಿ ಬೊಬ್ಬೆ ಬರೋದು, ಅದರದ್ದು ಗುಳ್ಳೆ ಬರೋದು ಕಡಿಮೆ ಆಗುತ್ತೆ. ಸ್ವಲ್ಪ ಜಾಗದಲ್ಲಷ್ಟೇ ಸುಟ್ಟಿದ್ರೆ ಅದು ಗುಳ್ಳೆ ಬರಬಾರ್ದು, ಬೊಬ್ಬೆ ಆಗಬಾರ್ದು ಅಂತಿದ್ದರೆ ಜೇನುತುಪ್ಪ, ಶುದ್ಧವಾದ ಜೇನುತುಪ್ಪವನ್ನು ಹಚ್ಚೋದ್ರಿಂದಾಗಿ ಅನುಕೂಲ ಆಗುತ್ತೆ, ತಂಪು ಆಗುತ್ತೆ, ಜೊತೆಗೆ ಅದು ಸುಟ್ಟ ಗಾಯ ಬೊಬ್ಬೆ ಬರೋದಿಲ್ಲ. ಹಾಗೆಯೇ ಸಣ್ಣ ಪುಟ್ಟ ಸುಟ್ಟುಗಾಯ ಒಣಗುವಾಗ ಉರಿ ಆಗುತ್ತೆ, ಸೊ ತ್ರಾಸಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಓಟ್ಸನ್ನು ಪೇಸ್ಟ್ ಮಾಡಿಕೊಂಡು, ಸ್ವಲ್ಪ ನೀರಲ್ಲಿ ಪೇಸ್ಟ್ ಮಾಡಿಕೊಂಡು ಆ ಓಟ್ಸನ್ನು ಹಚ್ಚೋದ್ರಿಂದಾಗಿ ನಮಗೆ ಆರಾಮಾಗುತ್ತೆ, ಬೇಗನೆ ಗುಣ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅಲೋವೆರಾ ಜೆಲ್, ಸೊ ಅಲೋವೆರಾ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಈ ಒಂದು ಅಲೋವೆರಾ ಜೆಲ್ಲನ್ನು ಸುಟ್ಟ ಗಾಯದ ಮೇಲೆ ಹಾಕೋದ್ರಿಂದಾಗಿ ಅದು ಕೂಡ ತಂಪು, ಸೊ ನಮಗೆ ಬೊಬ್ಬೆ ಬರೋದಿಲ್ಲ, ಅದು ಗುಳ್ಳೆ ಆಗೋದಿಲ್ಲ, ಸುಟ್ಟ ಗಾಯಕ್ಕೆ ತುಂಬ ಅನುಕೂಲ ಆಗುತ್ತೆ. ಸ್ವಲ್ಪ ಅಷ್ಟೇ ಸುಟ್ಟಿದರೆ ಅರಿಶಿಣ ಮತ್ತು ಲವಂಗ ಇವುಗಳ ಒಂದು ಪೇಸ್ಟನ್ನು, ಪುಡಿಯ ಮಿಶ್ರಣವನ್ನು ಆ ಭಾಗಕ್ಕೆ ಹಚ್ಚೋದ್ರಿಂದಾಗಿ ಬೊಬ್ಬೆ ಬರೋದು ಕಡಿಮೆ ಆಗುತ್ತೆ. ಸ್ವಲ್ಪವೇ ಸುಟ್ಟಿದರೆ ಅನುಕೂಲ ಆಗುತ್ತೆ. ಹಾಗೆಯೇ ಹಸಿ ಬಟಾಟೆಯ ಪೇಸ್ಟನ್ನು ಮಾಡಿಕೊಂಡು ಸುಟ್ಟ ಗಾಯದ ಮೇಲೆ ಹಚ್ಚೋದ್ರಿಂದಾಗಿ ಈ ಒಂದು ಸುಟ್ಟ ಗಾಯದಿಂದ ಬೊಬ್ಬೆ ಆಗೋದು ಅಥವಾ ಗುಳ್ಳೆ ಆಗೋದು ಕಡಿಮೆ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಸುಟ್ಟ ಗಾಯವನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಚರ್ಮದ ಡಾಕ್ಟರ್ ಹತ್ರ ತೋರಿಸಿ ಸರಿಯಾದ ಚಿಕಿತ್ಸೆಯನ್ನು ಪಡಿಬೇಕು. ಮನೆಯಲ್ಲೇ ಇಮಿಡಿಯೇಟಾಗಿ ಮಾಡುವಂತಹ ಕೆಲವು ಸರಳ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೇನೆ. ಸೊ ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡಲಿಕ್ಕೆ ಹೋಗಿ ಮತ್ತು ಹೆಚ್ಚು ಮಾಡಿಕೊಂಡು ಕಷ್ಟಪಡೋದು ಬೇಡ. ಆದಷ್ಟು ಬೇಗ ನೀವು ಜಾಸ್ತಿ ಸುಟ್ಟಿದರೆ ಅದಕ್ಕೆ ಗ್ರೇಡ್ಗಳು ಬೇರೆ ಬೇರೆ ಬರುತ್ತೆ. ಜಾಸ್ತಿ ಸುಟ್ಟಿದರೆ ಇಮಿಡಿಯೇಟಾಗಿ ನೀವು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ, 108ಗೆ ಫೋನ್ ಮಾಡಿ ಇಮ್ಮಿಡಿಯೇಟ್, ಅಥವಾ ನಿಮ್ಮ ಮನೆ ವೆಹಿಕಲಲ್ಲಿ ಇಮ್ಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥದ್ದು ಬಹಳ ಮುಖ್ಯ. ಸೊ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾರೆ. ಸುಟ್ಟ ಗಾಯವನ್ನು ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಅದು ಆಮೇಲೆ ಕಲೆಯಾಗಿ ಉಳಿದು ಬಿಡುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ವಿಶೇಷವಾದಂಥ ಒಂದು ಗಮನವನ್ನು ಹರಿಸಬೇಕು ಅಂತ ಹೇಳ್ತಾ, ಬೆಂಕಿಯ ಅವಘಡಗಳು ಆಗದೇ ಇದ್ದಂತೆ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಸೊ ಅಗ್ನಿಶಾಮಕ ದಳದವರು ಏನೆಲ್ಲ ಪ್ರಾಥಮಿಕ ಒಂದು ಸೂಚನೆಗಳನ್ನು ಕೊಟ್ಟಿರ್ತಾರೋ ಅದನ್ನು ಎಲ್ಲ ಸಂಸ್ಥೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲರಿಗೂ ವಂದನೆಗಳು. ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ.